ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಏನು ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ SLPಯನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂದರೆ ಹಲವಾರು ಚಾಲಕರುಗಳು ಫೋನ್ನ ಮುಖಾಂತರವಾಗಿ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರಿ. ಏನಕ್ಕೆ ಹೋಗಬೇಕು ನಾವು ಸುಪ್ರೀಂ ಕೋರ್ಟ್ಗೆ, ಏನಕ್ಕೆ ಹೋಗಬೇಕು, ಹೈಕೋರ್ಟ್ ತೀರ್ಪಿನ ಪ್ರಶ್ನೆನ ಇಲ್ಲೇ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ, ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಬೋದಾಗಿತ್ತು, ಸುಪ್ರೀಂ ಕೋರ್ಟ್ಗೆ ಯಾಕೆ ನೀವು ಇಷ್ಟೊಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀರಾ, ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಹೇಳಿ ನೀವು ಹಲವಾರು ಜನ ಫೋನ್ಗಳನ್ನ ಮಾಡಿದ್ರಿ. ಒಂದು ವಿಚಾರವನ್ನು ತಾವುಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕಾನೂನನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ ಅಂದರೆ, ಏನು ಹೇಳಿ, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನಾಗಿ ಬೈಕ್ ಟ್ಯಾಕ್ಸಿ ರೂಪುಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗಿ ನಾವು SLPಯನ್ನು ಹಾಕಿ ಇಲ್ಲಿ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಮತ್ತು ಮೋಟಾರ್ ವೆಹಿಕಲ್ ಆ್ಯಕ್ಟ್ನಲ್ಲಿ ಏನು ದ್ವಿಚಕ್ರ ವಾಹನ ಸಾರಿಗೆ ಸೇವೆಯಾಗಿ ಬಳಕೆ ಆಗೋದಿಲ್ಲ ಮತ್ತು ತಾವೇನು ಪ್ರತಿಪಾದನೆಯನ್ನು ಮಾಡ್ಕೊಳ್ತೀರಾ ವೈಟ್ ಬೋರ್ಡ್ನಲ್ಲಿ ಹೇಗೆ ಸೇವೆಯನ್ನು ಕೊಡ್ತಾರೆ ಅಂತ, ಇದೆಲ್ಲದನ್ನು ಕೂಡ ನಾವು ಅಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ತಮಗೆ ಗೊತ್ತಿರುವ ಹಾಗೆ ಇಲ್ಲಿ ಮಾಡಿರುವಂತಹ ಯಾವುದೇ ಪ್ರಶ್ನೆಗಳಿಗೆ ತಾರ್ಕಿಕವಾದಂತಹ ಉತ್ತರಗಳು ಸಿಕ್ಕಿಲ್ಲ ಅಂದಾಗ ನಾವು ಮೇಲ್ಮನೆಯಲ್ಲಿ ಉತ್ತರವನ್ನು ಕೇಳಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ. ಹಾಗಾಗಿ ಇದನ್ನೇ ಅಂತಿಮ ಅಂತ ಕುಳಿತುಕೊಂಡ್ಬಿಟ್ರೆ, ಈಗ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇರ್ಬೋದು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ಹೈಕೋರ್ಟು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಮಾಡಿ ಗೈಡ್ಲೈನ್ಗಳನ್ನ ಮಾಡಿ ಅಂತ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ ವಿಚಾರ. ನಾನು ಕೂಡ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದೀನಿ, ಯಾರು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದು ಅಂತೇಳಿ. ಆದರೆ ಸೋಷಿಯಲ್ ಮಾಧ್ಯಮಗಳೆಲ್ಲೂ ಕೂಡ ನಮಗೆ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟ್ಗೆ ಕಾರ್ಯಾಂಗ ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆ ನಾವು ತೆಗೆದುಕೊಂಡು ಹೋದಾಗ ಮೇಲೆ ಹಂತದಲ್ಲಿ ನಾವು ಅದನ್ನು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ಸೋಲು ಒಪ್ಕೊಂಡಂಗಲ್ವಾ. ಸೋಲು ಒಪ್ಕೋಬಾರ್ದು ಅಂದರೆ ನೋಡಿ, 2-3 ರೀತಿ ಹೋರಾಟಗಳಿರುತ್ತೆ. ಒಂದು ನ್ಯಾಯಾಂಗದ ವಿಚಾರವಾಗಿ ಹೋರಾಟವನ್ನು ಮಾಡ್ತಾಯಿದ್ರೆ ನಾವು ಕಾರ್ಯಾಂಗದ ಮೇಲೂ ಕೂಡ ಅಷ್ಟೇ ಒತ್ತಡವನ್ನು ಹಾಕಬೇಕಾಗುತ್ತಲ್ವಾ. ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತೀರಾ ಚಾಲಕರುಗಳು ಫೋನ್ಗಳ ಮುಖಾಂತರವಾಗಿ ಮಾತಾಡಿ, ನೀವೆಷ್ಟು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನೀವುಗಳು ನಿಮಗೆ ಮಾರಕವಾಗಿರ್ತಕ್ಕಂತಹ ಕಂಪನಿಗಳ ವಿರುದ್ಧವಾಗಿ ತಾವೇನು ಕ್ರಮ ಕೈಗೊಂಡಿದ್ದೀರಾ. ಉದಾಹರಣೆಗೆ ಸರ್ಕಾರ ಏನೂ ಮಾಡಿಲ್ಲ, ಹೋರಾಟಗಾರರು ಏನೂ ಮಾಡಿಲ್ಲ, ಕೋರ್ಟ್ ಏನೂ ಮಾಡಿಲ್ಲ, ನಿಮ್ಮ ಪ್ರಶ್ನೆಗಳನ್ನ ನಾವು ಒಪ್ಕೊಳ್ಳೋಣ. ಆದರೆ ನಿಮ್ಮ ಜೀವನದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂತಹ ಕಂಪನಿಗಳ ವಿರುದ್ಧವಾಗಿ ತಾವೇನು ಕ್ರಮ ಕೈಗೊಂಡಿದ್ದೀರಾ ಅಂತಕ್ಕಂಥದ್ದನ್ನು ತಾವು ವಿಚಾರನ ತಿಳಿಸ್ಬೇಕಲ್ವಾ. ತಾವುಗಳು ಫೋನ್ ಮಾಡ್ತೀರಾ, ಆದರೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅದೇ ರ್ಯಾಪಿಡೋ ಸಂಸ್ಥೆದು ಸೌಂಡ್ ಬಡ್ಕೊಳ್ತಾ ಇರುತ್ತೆ. ಅಂದರೆ ನೀವು ಒಂದು ಕಡೆಗೆ ಅದೇ ಸಂಸ್ಥೆಗೆ ಗೊಬ್ಬರ ನೀರನ್ನು ಹಾಕಿ ಪೋಷಣೆಯನ್ನು ಮಾಡ್ತೀರಾ, ಇನ್ನೊಂದು ಕಡೆಗೆ ಬಂದು ಅದೇ ಮರದ ನೆರಳಿನಲ್ಲಿ ನಿಂತ್ಕೊಂಡು ಜೀವನನೂ ಉಸಿರಾಡ್ಕೊಂಡಿದ್ದು ಕೊನೆಗೆ ನಮಗೆ ಇದೇ ಬೇಡ, ಸಹವಾಸವೇ ಬೇಡ ಅನ್ನೋ ಲೆಕ್ಕಕ್ಕೆ ನೀವೇ ಮಾತಾಡ್ತೀರಾ. ಇಲ್ಲ, ಯಾವುದಾದ್ರೂ ಒಂದು ತೀರ್ಮಾನವನ್ನು ತಾವುಗಳು ಕೈಗೊಳ್ಳಬೇಕಾಗತ್ತೆ, ಒಂದು ಕಂಪ್ನಿನ ಬಿಟ್ಟುಬಿಡಬೇಕಾಗತ್ತೆ. ಇಲ್ಲ, ನಮ್ಮ ವಿರುದ್ಧವಾಗಿ ನಿಂತಿರ್ತಕ್ಕಂತಹ ಕಂಪನಿಯ ವಿರುದ್ಧವಾಗಿ ತಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ. ಇಲ್ಲ, ಹೋರಾಟಗಾರರ ಜೊತೆಯಲ್ಲಿ ಸೇರಿಕೊಂಡು ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಕೈಯಲ್ಲಿ ಇರುವಂಥದ್ದನ್ನೇ ನೀವುಗಳು ಸರಿಪಡಿಸಿಕೊಳ್ಳೋಕೆ ಆಗದೆ ಎಲ್ಲವನ್ನೂ ಕೂಡ ಪ್ರಶ್ನೆಯನ್ನು ಚೆನ್ನಾಗೇ ಮಾಡ್ತೀರಾ. ಇವತ್ತು ತಮ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥದ್ದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರು ಒಂದು ಮಾಧ್ಯಮಕ್ಕೆ ಬೈಟ್ ಕೊಡುವ ಸಂದರ್ಭದಲ್ಲಿ ಮುಂದೆ ಏನೆಲ್ಲ ಆಗುತ್ತೆ, ನಾವು ಯಾಕೆ ಇದನ್ನು ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗ್ಬೇಕು ಈ ಕೇಸನ್ನು ಅನ್ನತಕ್ಕಂಥ ಸಂಬಂಧಪಟ್ಟ ವಿಚಾರವಾಗಿ ಫೇಸ್ಬುಕ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಮ್ಮಗಳಿಗೆ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅದನ್ನು ನೋಡಿಕೊಂಡು ತದನಂತರದಲ್ಲಿ ತಾವುಗಳು ಬದಲಾವಣೆಯನ್ನು ತಗೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.